ಶ್ರೀನಿವಾಸ್ ನಾಯ್ಕ್ ಅಧ್ಯಕ್ಷತೆಯ ಶಿರ್ಸಿ ರೋಟರಿ ಕ್ಲಬ್ ಹಲವಾರು ಮಾದರಿ ಜನಪರ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದೆ. ಈ ಕಾರ್ಯಕ್ರಮದ ಅಂಗವಾಗಿ ಇತ್ತೀಚೆಗೆ ಶಿರ್ಸಿ ರೋಟರಿ ಕ್ಲಬ್ ರೋಟರಿ ಸೇವಾ ಪ್ರತಿಷ್ಠಾನ ವತಿಯಿಂದ ಹೊಲಿಗೆ ತರಬೇತಿ ಪಡೆದ ಮಹಿಳೆಯರಿಗೆ 100ಕ್ಕೂ ಅಧಿಕ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಕಾರ್ಯಕ್ರಮವು ನಡೆಯಿತು. ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇರುವ ಶಿರ್ಸಿ ರೋಟರಿ ಕ್ಲಬ್ ಇನ್ನೊಂದು ವಿನೂತನವಾಗಿ ಮತ್ತು ಮಹಿಳೆಯರಲ್ಲಿ ಒಂದು ಸ್ವಾವಲಂಬನೆ ಜೀವನ ನಡೆಸುವಕ್ಕೆ ಅನುಕೂಲವಾಗುವಂತೆ, ಮಹಿಳೆಯರು ಸ್ವಾವಲಂಬನೆ ಜೀವನ ನಡೆಸಲು ಅನುಕೂಲವಾಗುವಂತೆ ಅವರಿಗೆ ಹೊಲಿಗೆ ತರಬೇತಿ ನೀಡುವ ಜೊತೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುವ ಒಂದು ಮಾದರಿ ಕಾರ್ಯಕ್ರಮ ಕೈಗೊಂಡಿದೆ. ಶ್ರೀನಿವಾಸ್ ನಾಯ್ಕ್ ಈ ರೋಟರಿ ಕ್ಲಬ್ ಅಧ್ಯಕ್ಷರಾಗಿದ್ದಾರೆ. ಶ್ರೀನಿವಾಸ್ ನಾಯ್ಕ್ ಅಧ್ಯಕ್ಷರಾದ ಮೇಲೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ರೋಟರಿ ಕ್ಲಬ್ ನಡೆಸ್ಕೊಳ್ತಾ ಬಂದಿದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕೆ ಒಂದು ಒತ್ತು ನೀಡುವುದು, ಆರೋಗ್ಯ ತಪಾಸಣಾ ಶಿಬಿರ ಸಹಿತ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದೆ. ಶಿರ್ಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಈ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅವರು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದರು. 100ಕ್ಕೂ ಅಧಿಕ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದರು. ಮಹಿಳೆಯರು ಒಂದು ಸ್ವಾವಲಂಬನೆ ಜೀವನ ನಡೆಸ್ಕೊಳ್ಬಹುದು. ತಮ್ಮ ಸಂಸಾರ ನಡೆಸಲಿಕ್ಕೆ ಇದರಿಂದ ತುಂಬ ಅನುಕೂಲ ಆಗುತ್ತೆ. ಶಿರ್ಸಿಯ ಸುತ್ತಮುತ್ತಲಿನ ಒಂದು 100ಕ್ಕೂ ಅಧಿಕ ಮಹಿಳೆಯರಿಗೆ ಈ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಕಾರ್ಯಕ್ರಮ ನಡೆಯಿತು. ಅವರಿಗೆ ಹೊಲಿಗೆ ತರಬೇತಿ ನೀಡುವುದ್ರ ಜೊತೆ ಹೊಲಿಗೆ ಯಂತ್ರವನ್ನು ವಿತರಣೆ ಮಾಡಿದ್ದಾರೆ. ಮಹಿಳೆಯರು ಸ್ವಾವಲಂಬನೆ ಆದರೆ ಅವರು ಕುಟುಂಬವನ್ನು ಒಂದು ಸುಗಮವಾಗಿ ನಡೆಸ್ಕೊಂಡು ಹೋಗ್ಬೋದು, ಅವ್ರ ಮಕ್ಕಳಿಗೆ ಶಿಕ್ಷಣ ಕೊಡ್ಬೋದು. ಆ ಉದ್ದೇಶದಿಂದ ನಡೆಸ್ಕೊಂಡು ಹೋಗಿದ್ದಾರೆ. ಶ್ರೀನಿವಾಸ್ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆದಿದೆ ಮತ್ತು ಶ್ರೀನಿವಾಸ್ ನಾಯ್ಕ್ ಅಧ್ಯಕ್ಷರಾದ ಮೇಲೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಶಿರ್ಸಿ ರೋಟರಿ ಕ್ಲಬ್ ನಡೆಸ್ಕೊಂಡು ಬಂದಿದೆ. ಅದರ ಅಂಗವಾಗಿ ಈಗ ಹೊಲಿಗೆ ಯಂತ್ರ ನೀಡುವ ಕಾರ್ಯಕ್ರಮವೂ ಶಿರ್ಸಿಯಲ್ಲಿ ನಡೆಯಿತು. ಭೀಮಣ್ಣ ನಾಯ್ಕ ಅವರು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದರು ಮತ್ತು ಶಿರ್ಸಿ ರೋಟರಿ ಕ್ಲಬ್ ನಡೆಸುವ ಜನಪರ ಮತ್ತು ಸಮಾಜ ಪರ ಕಾರ್ಯಕ್ರಮಗಳ ಬಗ್ಗೆ ಅವರು ಒಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. 100ಕ್ಕೂ ಅಧಿಕ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದರು. ಅವರದ್ದು ಹೊಲಿಗೆ ತರಬೇತಿಯನ್ನು ಉಚಿತವಾಗಿ ಪಡೆಯುವ ಜೊತೆ ಹೊಲಿಗೆ ಯಂತ್ರವನ್ನು ಅವರಿಗೆ ವಿತರಣೆ ಮಾಡಲಾಯಿತು. ಮನೆಯಲ್ಲೇ ಕುಳಿತು ಒಂದು ಸ್ವಾವಲಂಬನೆ ಜೀವನ ಮಾಡ್ಬೋದು ಮಹಿಳೆಯರು ಈ ಹೊಲಿಗೆ ಯಂತ್ರಗಳನ್ನು ಪಡ್ಕೊಂಡು. ಮತ್ತು ಈ ಕಾರ್ಯಕ್ರಮ ಒಂದು ಮಾದರಿ ಕಾರ್ಯಕ್ರಮ ಆಯಿತು. ರೋಟರಿ ಕ್ಲಬ್ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮಾಡ್ತಾಯಿದೆ. ಉತ್ತಮ ಆರೋಗ್ಯ ಕ್ಷೇತ್ರಕ್ಕೂ ನೀಡುವ ವಿಷಯದಲ್ಲೂ ಆರೋಗ್ಯ ತಪಾಸಣೆಯಿಂದ ಹಿಡಿದು ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಮೂಲ ಸೌಲಭ್ಯ ಕಳಿಸಿಕೊಡುವುದರಿಂದ ಹಿಡಿದು ಈ ರೀತಿ ಹಲವಾರು ಕಾರ್ಯಕ್ರಮಗಳನ್ನು, ಜನಪರ ಕಾರ್ಯಕ್ರಮ ಮತ್ತು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಬಂದಿದೆ. ಅದೇ ಕಾರ್ಯಕ್ರಮದ ಅಂಗವಾಗಿ ಶ್ರೀನಿವಾಸ್ ನಾಯ್ಕ್ ಅಧ್ಯಕ್ಷತೆಯ ರೋಟರಿ ಕ್ಲಬ್ ಈಗ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದೆ. ದಾಖಲೆಯ 100ಕ್ಕೂ ಅಧಿಕ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದೆ. ಶಿರ್ಸಿ ರೋಟರಿ ಕ್ಲಬ್ ಹಲವಾರು ವರ್ಷಗಳಿಂದ ಅನೇಕ ರೀತಿಯ ಜನಪರ ಕಾರ್ಯಕ್ರಮವನ್ನು ಈಗಾಗಲೇ 100 ಹೊಲಿಗೆ ಯಂತ್ರವನ್ನು ಆಸಕ್ತ ಮತ್ತು ಗುರುತಿರ್ತಕ್ಕಂಥ ತರಬೇತಿನ ಹೊಂದಿರತಕ್ಕಂಥ ಸೋದರಿಗಳು ಕೂಡ ಈ ಹೊಲಿಗೆ ಯಂತ್ರದ ವಿತರಣಾ ಕಾರ್ಯಕ್ರಮವನ್ನು ನಾವು ಅನುಭವಿಸಿದ್ದೇವೆ. ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ತಾವೇನು ಮತ್ತು ರೋಟರಿ ಕ್ಲಬ್ ಇವತ್ತು ರೋಟರಿ ಕ್ಲಬ್ನ ಪಡಿತಕ್ಕಂಥ ಈ ಹೊಲಿಗೆ ವಿಷಯವನ್ನು ಸರಿಯಾದ ರೀತಿಯಲ್ಲಿ ನೀವು ಬಳಕೆಯನ್ನು ಮಾಡಬೇಕಾದ್ರೆ ನಮ್ಮ ಶ್ರೀಕರ ನಾಯಕರು ಹೇಳಿ ಇದು ಬಳಕೆಯನ್ನು ಮಾಡುವಂಥದ್ದು ನಾವು ಏನು ಮತ್ತು ತಗೊಂಡು ಹೋಗಿ ನಮ್ಮ ಮನೆಯ ದಿನನಿತ್ಯದ ಕೆಲಸದ ಜೊತೆಯಲ್ಲಿ ಇದರಲ್ಲೂ ಕೂಡ ಇದು ಉಪಯೋಗ ಪಡೆದು ಒಳ್ಳೆಯ ರೀತಿಯ ಹೊಲಿಗೆಯ ಸ್ಟಿಚಿಂಗ್ ಮಾಡಿ ಜನರಿಗೆ ಕೊಟ್ಟಾಗ, ಸ್ನೇಹಿತರಿಗೆ ಕೊಟ್ಟಾಗ ಸಾಕಷ್ಟು ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂತ ಒಂದು ಅವಕಾಶವನ್ನು ರೋಟರಿ ಕ್ಲಬ್ ಮಾಡಿದ್ರು. ಅದರ ಉಪಯೋಗ ಸರಿಯಾದ ರೀತಿಯಲ್ಲಿ ಸಬಲೀಕರಣ ಮಾಡಿಕೊಳ್ಳಿ, ಅದರ ಉಪಯೋಗ ಇನ್ನೂ ಹೆಚ್ಚು ಪಡ್ಕೊಳ್ಳಿ. ಹೊಲಿಗೆ ಯಂತ್ರ ವಿತರಿಸಿ ಮಾತಾಡಿದ ಶಿರ್ಸಿ ಸಿದ್ದಾಪುರ ಶಾಸಕ ಭೀಮಣ್ಣ ನಾಯ್ಕ ಅವರು ಇದರ ಉಪಯೋಗವನ್ನು ಹೆಚ್ಚೆಚ್ಚು ಪಡ್ಕೊಂಡು ಸ್ವಾವಲಂಬನೆ ಬದುಕು ಸಾಗಿಸುವಂತೆ ಮಹಿಳೆಯರಿಗೆ ಕರೆ ನೀಡಿದರು. ಮತ್ತು ಶಿರ್ಸಿ ರೋಟರಿ ಕ್ಲಬ್ ಮಾಡ್ತಾ ಇರುವ ಈ ಸಮಾಜಮುಖಿ ಕಾರ್ಯದ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘಿಸಿದರು. ಇಲ್ಲಿ ನೋಡಿ, ಹೊಲಿಗೆ ಯಂತ್ರವನ್ನು ಹೊಲಿಗೆ ಮಾಡುವ ಮೂಲಕನೇ ಉದ್ಘಾಟನೆ ಮಾಡಿದರು. ನೋಡಿ, ಎಲ್ಲ ತರಬೇತಿ ಪಡೆದ ಮಹಿಳೆಯರಿಗೆಲ್ಲ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಿದ ಒಂದು ಈ ಅಪರೂಪದ ದೃಶ್ಯಗಳನ್ನು ನೀವು ಇಲ್ಲಿ ನೋಡಬಹುದು. ಈ ಮಹಿಳೆಯರಲ್ಲಿ ಒಂದು ಆತ್ಮವಿಶ್ವಾಸ ಮೂಡಿಸುವಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಅಂತಲೇ ಹೇಳಬಹುದು. ಒಂದು ಸ್ವಾವಲಂಬನೆ ಬದುಕು ಕಟ್ಟಿಕೊಳ್ಳಲಿಕ್ಕೆ ಮಹಿಳೆಯರಿಗೆ ಇದು ಒಂದು ಅನುಕೂಲವಾಗುತ್ತೆ.
ಈ ಕಾರ್ಯಕ್ರಮ ಒಂದು ಅಭೂತಪೂರ್ವವಾಗಿ ಮೂಡಿಬಂದಿದೆ. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧಿಕಾರಿ ಶಿಲ್ಪಾ ನಾಯಕ್, ಶ್ರೀಕಲಾ ನಾಯಕ್, ನಂತರ ರೋಟರಿ ಕ್ಲಬ್ನ ಡಾಕ್ಟರ್ ದಿನೇಶ್ ಹೆಗಡೆ, ಸಂಧ್ಯಾ ನಾಯಕ್, ಸತೀಶ್ ಭಟ್ ನಾಡುಗುಳಿ, ವಿನಾಯಕ ಶೇಟ್ ಸೇರಿದಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ರೋಟರಿ ಸದಸ್ಯರು, ಗಣ್ಯರು ಉಪಸ್ಥಿತರಿದ್ದರು. ಡಾಕ್ಟರ್ ಸೋಮನಾ ಹೆಗಡೆ ಅವರು ಪ್ರಾರ್ಥನೆ ಮಾಡಿದರು. ಪ್ರೊಫೆಸರ್ KN ಹೊಸಮನಿ ಕಾರ್ಯಕ್ರಮ ನಿರ್ವಹಿಸಿದರು. ರೋಟರಿ ಕಾರ್ಯದರ್ಶಿ ಹರೀಶ್ ಹೆಗಡೆ ವಂದನಾರ್ಪಣೆ ಮಾಡಿದರು. ಅತ್ಯಂತ ಅರ್ಥಪೂರ್ಣವಾಗಿ ಕಾರ್ಯಕ್ರಮ ಮೂಡಿಬಂತು ಮತ್ತು ಇದೊಂದು ಜನಪರವಾದ ಒಂದು ಕಾರ್ಯಕ್ರಮ ಮತ್ತು ಒಂದು ಬದುಕು ಕಟ್ಟಿಕೊಡುವ ಕಾರ್ಯಕ್ರಮ ಅಂತಲೇ ಶ್ಲಾಘನೆಗೆ ಒಳಗಾಯಿತು.